ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ಸ್ ಇದೆ, ಹೊಟ್ಟೆ ಸಮಸ್ಯೆ ಇದೆ, ಹೊಟ್ಟೆ ಉಬ್ಬುತ್ತೆ, ಯಾರಲ್ಲಿ ಮೋಷನ್ ಕ್ಲೀನ್ ಸರಿಯಾಗಿ ಆಗೋದಿಲ್ಲ, ಅವರು 2 ಆಸನ ಮಾಡಬೇಕು. 2 ಆಸನ, ಬರೀ ಎರಡೇ 2 ಆಸನ. ಏನಿಲ್ಲ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ವಜ್ರಾಸನಕ್ಕೆ ಕುಂದಿರಬೇಕು. ಹಾಸಿಗೆಯಿಂದ ಎದ್ದ ತಕ್ಷಣ ವಜ್ರಾಸನಕ್ಕೆ ಕೂತ್ಕೋಬೇಕು. ಈ ಥರ 10 ನಿಮಿಷ ಕೂತ್ಕೋಬೇಕು ಸ್ನೇಹಿತರೆ. 2ನೇ ಆಸನ ನೋಡಿ ಸ್ನೇಹಿತರೆ, ಈ ಥರ ಈ 2ನೇ ಆಸನ ಇದು 10 ನಿಮಿಷ, 10 ಅಥವಾ 15 ನಿಮಿಷ ನೀವು ಈ ಥರ ಕೂತ್ಕೋಬೇಕು. ಈ ಥರ ಕೂತ್ಕೊಳ್ಳೋದ್ರಿಂದ ನಿಮ್ಮ ಪ್ರೆಷರ್ ಹೆಚ್ಚಾಗುತ್ತೆ, ಮೋಷನ್ ಕ್ಲೀನ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ನಿಮ್ಮ ಮಂಡೇನೂ ಇದ್ದರೆ ಮಂಡೇನೂ ಬರೋದಿಲ್ಲ. ಸದ್ಯದಲ್ಲಿ ನಿಮಗೆ ಮನುಷ್ಯನಿಗೆ ಹೊಟ್ಟೆ ಒಂದು ಕ್ಲೀನ್ ಆಗಿದ್ದುಬಿಟ್ರೆ ಶರೀರದಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸು ನಮಗೆ ಕ್ರಿಯೇಟ್ ಆಗೋದಿಲ್ಲ. ಹೊಟ್ಟೆ ಬೆಳಗ್ಗೆ ತಕ್ಷಣ ಕ್ಲೀನ್ ಆಗಿಬಿಡಬೇಕು. ನೋಡಿ ಸ್ನೇಹಿತರೆ, ಇಷ್ಟು ಮಾಡಿ ಯಾರಿಗೆ ಹೊಟ್ಟೆ ಕಾನ್ಸ್ಟಿಪೇಷನ್ ಜಾಸ್ತಿ ಪ್ರಾಬ್ಲಮ್ ಇದೆಯೋ ಅವರು ಈ ಥರ ಬೆಳಿಗ್ಗೆ ಎದ್ದ ತಕ್ಷಣ 10 ನಿಮಿಷ ವಜ್ರಾಸನ, 10 ನಿಮಿಷ ಈ ಥರ 10-15 ನಿಮಿಷ ಈ ಥರ ಕೂತ್ಕೊಂಡ್ಬಿಡ್ಬೇಕು. ಈ ಥರ ಕೂತ್ಕೊಂಡ್ಬಿಟ್ರೆ ಹೊಟ್ಟೆ ಪೂರ್ತಿ ಖಾಲಿ ಆಗಿಬಿಡುತ್ತೆ, ಆರೋಗ್ಯವಾಗಿರ್ತೀರ. ಯಾವಾಗಲೂ ಹೇಳ್ತೀನಿ, ಹೊಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಟೈಮಿಗೆ ಪೂರ್ತಿಯಾಗಿ ಖಾಲಿ ಆಗಿಬಿಡಬೇಕು. ಅಂದರೆ ಆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಯಾವಾಗ ಅದು ನಮ್ಮ ಮೋಷನ್ ಕ್ಲೀನ್ ಆಗೋದಿಲ್ಲೋ ಮನುಷ್ಯ ಯಾವಾಗಲೂ ಡಿಸ್ಟರ್ಬ್ ಆಗಿರ್ತಾನೆ, ಯಾವುದೇ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ದೀವಿ 2 ಆಸನ ತಪ್ಪದೇ ಪಾಲಿಸಿ ಸ್ನೇಹಿತರೆ. ಆರೋಗ್ಯನ ಕಾಪಾಡ್ಕೊಳ್ಳಿ. ನಮಸ್ಕಾರ. ನಾನು ಮತ್ತೆ ಈ ಥರ ಟಿಪ್ಸ್ ತೊಗೊಂಬರ್ತೀನಿ.